ಮಾಡಿದಂಥ ಅನೇಕ ಜನರು ಇಲ್ಲಿ ಕೆಲಸ ಮಾಡ್ತಾ ಹೋದರೆ ಅವ್ರಿಗಿಂತ ಹೆಚ್ಚು ಸುದೀರ್ಘವಾಗಿ ಏನಾರ ಕೆಲಸ ಮಾಡಿದರೆ ನಮ್ಮ ಯೋಗೇಶ್ ಅವರು 7 ವರ್ಷಗಳ ಕಾಲ ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸವ್ರೆ. ಜೊತೆಗೆ ನಮ್ಮ ಜಿಲ್ಲೆಯ ಆಗಿದ್ದರಿಂದ ಇಷ್ಟೊಂದು ನಮ್ಮ ಮಂಡ್ಯ ಜಿಲ್ಲೆಯ ರಾಜಕಾರಣ, ಸ್ಪೋರ್ಟ್ಸು ಈ ಥರದ ಎಲ್ಲ ನಾಡಿ ಮಿಡಿತಗಳು ಚೆನ್ನಾಗಿ ಗೊತ್ತಿರೋದ್ರಿಂದ ಅವರು ಒಳ್ಳೆಯ ಆಫೀಸಲ್ಲೂ ಕೂಡ ಒಳ್ಳೆಯ ಒಂದು ಒಪಿನಿಯನ್ ಇರೋದ್ರಿಂದ 7 ವರ್ಷಗಳ ಕಾಲ ಸುದೀರ್ಘವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗಿದೆ. ಅವರು ಇವಾಗ ಅವರ ಸೇವೆಯನ್ನು ಈಗ ಚಿತ್ರದುರ್ಗಕ್ಕೆ ಹೋಗ್ತಾ ಇರೋದ್ರಿಂದ ಅವರಿಗೆ ನಮ್ಮ ಸಂಘದ ಜೊತೆಯಲ್ಲಿ ಆತ್ಮೀಯವಾಗಿ ಒಡನಾಡಿಗಳಾಗಿದ್ದರು. ಅವರಿಗೆ ಅವರ ಮುಂದಿನ ವೃತ್ತಿಗಾರರ ಕೆಲಸ ಸುಗಲಿತವಾಗಲಿ, ಇನ್ನೂ ಯಶಸ್ವಿ ಸಿಗಲಿ. ನಮ್ಮ ಜಿಲ್ಲೆಯಲ್ಲಿದ್ದಾಗ ಅವ್ರಿಗೆ ಒಂದು ನಮ್ಮ ಸಂಘದಿಂದ ಕೂಡ ಒಂದು ಪ್ರಶಸ್ತಿ ಕೂಡ ಅವ್ರಿಗೆ ಲಭಿಸಿದೆ. ಹಾಗಾಗಿ ಅವ್ರಿಗೆ ಈ ಸಂದರ್ಭದಲ್ಲಿ ನಮ್ಮ ಸಂಘದ ಪರವಾಗಿ ಅವ್ರಿಗೆ ಆತ್ಮೀಯ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಇವತ್ತು ಏರ್ಪಡಿಸಿದ್ದೀವಿ. ಹಾಗಾಗಿ ಅದ್ರ ಜೊತೆಗೆ ನಮ್ಮ ದೇವೇಗೌಡರು ಮಂಜಣ್ಣ, ಆದರೆ ನಮಗೆಲ್ಲರೂ ಪತ್ರಕರ್ತರಿಗೆ ದೇವೇಗೌಡರು ಅಂತೇಳಿ ಹೆಚ್ಚು ಪ್ರಚಲಿತ ಅವರು. ಹಾಗಾಗಿ ಸುದೀರ್ಘವಾಗಿ ಅವರು ಕೂಡ ಇಲ್ಲಿ ಮಂಡ್ಯ ಜಿಲ್ಲೆಯ ವಾರ್ತಾ ಇಲಾಖೆಯಲ್ಲಿ ಕೆಲಸ ಮಾಡಿದ್ರು. ಅವತ್ತು ರಿಟೈರ್ಡ್ ಆದಾಗ ನಮ್ಗೆ ಯಾರಿಗೂ ತಿಳಿಸ್ತಾ ಇಲ್ಲ, ಫೋಟೋ ಬಂದಾಗಲೇ ಗೊತ್ತಾದ್ರು ನಮಗೆ. ಹಾಗಾಗಿ ನಾವು ನಮ್ಮ ಸಂಘದಲ್ಲಿ ಕರೆಸಿ ಅವ್ರಿಗೂ ಕೂಡ ಒಂದು ಸನ್ಮಾನ ಮಾಡೋಣ ಅಂತ ಇವತ್ತು ಇಲ್ಲಿ ಕರೆಸಿದ್ದೀವಿ. ದಯವಿಟ್ಟು ಅವ್ರಿಗೆ ಇಬ್ಬರಿಗೂ ಎಲ್ಲ ಪತ್ರಕರ್ತರ ಪರವಾಗಿ ನಮ್ಮ ಸಂಘದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ಜಿಲ್ಲೆಯಿಂದ ಪ್ರಜಾವಾಣಿ ವಿರೋಭಾವ ನಾಗರಾಜಂತ ಹಿಂದೆ ರಿಪೋರ್ಟ್ ಈ ಥರದ ಎಲ್ಲ ಸ್ನೇಹಿತರು ನಮ್ಮ ಜೊತೆಗೆ ಕೆಲಸ ಮಾಡ್ಕೊಂಡು ಅಶೋಕ್ ಅವರು ಬಂದ 7 ವರ್ಷ ಕೆಳಗೆ ಕನ್ನಡದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅವಾಗ ಅವ್ರು ಹೇಳಿದ್ರು, ನಾನು ಜಿಲ್ಲೆಗೆ ಅಲ್ಲ, ಅದು ಸಮಸ್ಯೆಗಳ ಸುದ್ದಿಗೆ ಆ ಸಮಸ್ಯೆಗಳು ಏನು ಗೊತ್ತಾಗುತ್ತಿಲ್ಲ, ಜೊತೆಲಿ ಕೆಲಸ ಮಾಡ್ತಾರೆ, ಆಯ್ತು ಮಾಡಿ ಅನುಭವಿ ಪತ್ರಕರ್ತರಾಗಿದ್ದರಿಂದ ಅವರ 3 ತಿಂಗಳ ಆರ್ಥಿಕವಾಗಿ ತುಂಬ ಚೆನ್ನಾಗಿ ಎಲ್ಲ ಕ್ಷೇತ್ರದಲ್ಲೂ ಕ್ರಿಯಾಶೀಲವಾಗಿ, ಸಾಮಾಜಿಕವಾಗಿ, ಕ್ರೀಡಾ ಕ್ಷೇತ್ರದಲ್ಲಿ ಬರವಣಿಗೆಯನ್ನು ಅತ್ಯಂತ ಕ್ರಿಯಾಶೀಲ ಸಮಾಜಕ್ಕೆ ಮಾದರಿಯಾದಂತಹ ಜಿಲ್ಲೆಗೆ ಬರುವ ಹೊಸ ಅವರ ಪ್ರಜಾವಾಣಿಯ ಗಣತೆಗಳು ಯಶಸ್ವಿಯಾಗಿ ಒಳ್ಳೆಯ ಕ್ಷೇತ್ರ ಸಿಗಲಿ ಹಾರೈಸಿ ಪ್ರಜಾವಾಣಿ ಯೋಗೇಶ್ ಅವ್ರ ಬಗ್ಗೆ ನಮ್ಮ ಸೋಮಣ್ಣ ಹಾಗೂ ರವಿ ಸರ್ ತುಂಬಾ ಮಾತುಗಳನ್ನಾಡಿದ್ರು. 7 ವರ್ಷಗಳ ಕಾಲ ಮಂಡ್ಯ ಜಿಲ್ಲೆಯ ಹಲವಾರು ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾಡಿ ಮಿಡಿತವನ್ನು ಚೆನ್ನಾಗಿ ಇರಿಸಿದಂಥ ಯೋಗೇಶ್ ಅವರು ಆ ಸಮಸ್ಯೆಗಳಿಗೆ ಪರಿಹಾರವನ್ನು ದೊರಕಿಸಿಕೊಡೋದ್ರ ಜೊತೆಗೆ ನಮ್ಮೆಲ್ಲರ ಒಡನಾಡಿಗಳಾಗಿ ಭಾಳಷ್ಟು ಸಂಘಟನೆಗಳ ವಿಶ್ವಾಸವನ್ನು ಕೂಡ ಪಡ್ಕೊಂಡು ಜಿಲ್ಲೆಯಲ್ಲಿ ಯೋಗೇಶ್ ಅವರು ತಮ್ಮದೇ ಆದ ವರ್ಚಸ್ಸನ್ನು ಉಳಿಸ್ಕೊಳ್ಳೋದ್ರ ಜೊತೆಗೆ ಎಲ್ಲರ ಒಡನಾಟ ಮತ್ತೊಮ್ಮೆ ಅವರ ನಮ್ಮ ಒಡನಾಟ ನಿರಂತರವಾಗಿಲ್ಲ. ಅವರು ಇಲ್ಲಿಲ್ಲ, ಹೊರಗಡೆ ಹೋಗ್ತಾ ಇರ್ಬೋದು, ಆದರೂ ಕೂಡ ಅವರ ನಮ್ಮ ಸಂಬಂಧ ಹಾಗೇನೇ ಇರಲಿ ಅಂತ ಹೇಳೋದ್ರ ಜೊತೆಗೆ ನಮ್ಮ ವಾರ್ತಾ ಇಲಾಖೆಯಲ್ಲಿ ಇದುವರೆಗೆ ಕೆಲಸವನ್ನು ಮಾಡ್ಕೊಂಡು ಬಂದಂಥ ಮಂಜಣ್ಣ ಅವರು ಕೂಡ ಇಲಾಖೆಯಲ್ಲಿ ಹಿರಿಯರಾಗಿರೋ ಕೂಡ ನಮ್ಮ ಸಹಪಾಠಿಗಳನ್ನೋ ರೀತಿಯಲ್ಲೇ ನಮ್ಮ ಜೊತೆ ತುಂಬ ಒಡನಾಟವನ್ನು ಇಟ್ಕೊಂಡು ಬಂದಿದ್ದಾರೆ. ಇಬ್ಬರಿಗೂ ಕೂಡ ನಮ್ಮ ಸಮೀರ್ ವತಿಯಿಂದ ಇವತ್ತು ಆತ್ಮೀಯವಾಗಿ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಬ್ಬರಿಗೂ ಕೂಡ ಶುಭವಾಗಲಿ ಅಂತೇಳಿ ಅವರ ಮಂಡ್ಯ ಇದರಿಂದ ಜಿಲ್ಲಾ ಕಾರ್ಯನಿರ್ವಾಹಕ ಸಂಘಕ್ಕೆ ಒಂದು ವೀರವನ್ನು ಕೊಡುಗೆ ಕೊಟ್ಟಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ನಾವೊಂದು ಕೆಲವೊಂದು ಅವ್ರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ. ವೀರು ಕೊಟ್ಟಿದ್ದಕ್ಕೆ ಅವ್ರಿಗೆ ನಮ್ಮ ಸಂಘದಿಂದ ಪರವಾಗಿ ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ಹೋಗ್ತಾ ಇದ್ದೀನಿ ಅಂತ ಏನು ಖುಷಿಯೇನು ಇರಲಿಲ್ಲ ನನಗೆ. ಮಂಡ್ಯ ಅಂದರೆ ರಾಜಕಾರಣವನ್ನೇ ಒದ್ದು ಮಲಗಿರೋ ಜನ. ಅಲ್ಲಿ ನಾನು ಜಿಲ್ಲಾ ವರದಿಗಾರನಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ನನಗೆ ಕಾಡಿತ್ತು. ಆದರೆ 2017 ಮೇ 2ನೇ ತಾರೀಕು ನನ್ನ ಕರ್ತವ್ಯವನ್ನು ಆರಂಭಿಸಿದೆ. 1 ತಿಂಗಳಲ್ಲಿ ನಾನು ಈ ಜಿಲ್ಲೆಯನ್ನು ಬಹಳ ಪರಿಣಾಮಕಾರಿಯಾಗಿ ನಿಭಾಯಿಸಬಲ್ಲೆ ಅನ್ನೋ ಒಂದು ವಿಶ್ವಾಸ ನನ್ನಲ್ಲಿ ಮೂಡಿತು.
ಸಹಜವಾಗಿ ಮಂಡ್ಯ ಜಿಲ್ಲೆ ಅಂದಾಗ ಕೃಷಿ ಅನ್ನೋದು ಬರ್ತದೆ, ಮುಂದೆ ಬರ್ತದೆ. ಕೃಷಿ ಇರುವಂಥ ಜಿಲ್ಲೆ, ಕೃಷಿಕರು ಅತಿ ಹೆಚ್ಚು ಕೃಷಿಕರು ಇರುವಂಥ ಜಿಲ್ಲೆ, ಮತ್ತು ರಾಜಕಾರಣ. ಈ ಎರಡರ ಮೇಲೆ ಬಹಳಷ್ಟು ಪತ್ರಕರ್ತರು ಕಾನ್ಸಂಟ್ರೇಟ್ ಮಾಡ್ತಾರೆ, ಕೃಷಿ ಮತ್ತು ಇಲ್ಲಿಯ ರಾಜಕಾರಣ. ಆದರೆ ನಾನು ಅದರ ಆಚೆ ಏನಾದರೂ ನೋಡೋಣ ಅಂತ ಪ್ರಯತ್ನ ಪಟ್ಟಾಗ ಇಲ್ಲಿಯ ಜನರು ಅದಕ್ಕೆ ಬಹಳ ಪ್ರೀತಿಪೂರ್ವಕವಾಗಿ ಸ್ಪಂದಿಸಿದ್ರು. ನನಗೆ ಕೃಷಿ ಮತ್ತು ರಾಜಕಾರಣದ ಆಚೆ ಒಂದಷ್ಟು ಇಲ್ಲಿರುವಂಥ ಪರಂಪರೆಯ ಮೇಲೆ ನಾನು ಬೆಳಕು ಚೆಲ್ಲುವಂಥ ಪ್ರಯತ್ನ ಮಾಡಿದಾಗ ಇದು ಹೊಸತು ಅಂತ ಅನಿಸ್ತು. ಅದರಿಂದ ಜಿಲ್ಲೆಗೆ ಒಂದು ಪ್ರಜಾವಾಣಿಯನ್ನು ಹೊಸದಾಗಿ ಮಾಡ್ತಾ ಇದ್ದಾರೆ, ಪ್ರಜಾವಾಣಿ ರಿಪೋರ್ಟ್ ಏನು ಹೊಸದಾಗಿ ಬರೀತಾ ಇದ್ದಾರೆ ಅಂತ ಜನರಿಗೂ ಅನ್ನಿಸ್ತು. ಮತ್ತು ನನಗೂ ಒಂದು ಹೆಸರು ಬರೋಕ್ಕೆ ಸ್ಟಾರ್ಟ್ ಆಯಿತು. ನನಗೂ ಒಂದು ಎಲ್ಲ ವಲಯದಿಂದ ಮೆಚ್ಚುಗೆ ಬರ್ತಾ ಬಂತು. ಫಾರ್ ಎಕ್ಸಾಂಪಲ್, ನಾನು ಕಾಮೇಗೌಡರನ್ನ ಗುರುತಿಸಿದ್ದು, ಕಾಮೇಗೌಡರು ರಾಷ್ಟ್ರ ಮಟ್ಟದಲ್ಲಿ ಅವರು ಗುರುತಿಸ್ಕೊಂಡಿದ್ದು, ಜೀವಸೆಲೆ ಕಾಮೇಗೌಡರ ಅನ್ನುವಂಥ ಪುಸ್ತಕ ಬಂದಿತ್ತು. ಆ ಪುಸ್ತಕವನ್ನು ಮಂಡ್ಯ ವಿ ಆರಂಭದಲ್ಲಿ ಅದನ್ನು ಪಠ್ಯವಾಗಿ ಅದನ್ನು ಸೆಲೆಕ್ಟ್ ಮಾಡಿದ್ದು. ಇದೆಲ್ಲವೂ ಒಂದು ಬಹಳ ಒಳ್ಳೆ ನೆನಪುಗಳು. ಜೊತೆಗೆ ಇಲ್ಲಿರುವಂಥ ಒಂದಷ್ಟು ಯಾರೂ ಮುಟ್ಟದೇ ಇರುವಂಥ ಒಂದಷ್ಟು ಕಂದಾಚಾರಗಳಾಗಿರ್ಬೋದು, ಒಂದಷ್ಟು ಬಾಲ್ಯ ವಿವಾಹ ಮತ್ತು ಈ ಥರದ ವಿಷಯಗಳನ್ನು ನಾನು ಒಂದಷ್ಟು ಅದನ್ನು ಸ್ಪರ್ಶಿಸಲಿಕ್ಕೆ ಆರಂಭಿಸಿದಾಗ ವಸ್ತು ಅಂತ ಅನ್ನಿಸ್ತು. ಭಾಳ ಜನಗಳಿಂದ ಭಾಳ ಮೆಚ್ಚುಗೆ ವ್ಯಕ್ತ ಆಯಿತು ನನಗೆ. ಅಂದಾಗೆ ನಾನು ಇದೇ ಕೆ.ಆರ್.ಪೇಟೆ ತಾಲೂಕು ಮಾರೇನಹಳ್ಳಿ ಅಂತ ನಮ್ಮೂರು. ಆದರೆ ನಮ್ಮ ಊರು ಮಂಡ್ಯ ಜಿಲ್ಲೆಗೆ ಗಡಿ ಗ್ರಾಮ. ನಮ್ಮ ಹಳ್ಳಿ ಆ ಭಾಗದ ಜನರು ಎಲ್ಲರೂ ಶ್ರವಣಬೆಳಗೊಳ ಮತ್ತು ಚನ್ನರಾಯಪಟ್ಟಣಕ್ಕೆ ಅದು ಟಚ್ ಆಗುತ್ತೆ. ಹಾಗಾಗಿ ಅಲ್ಲಿ ನಮಗೆ ಮಂಡ್ಯಕ್ಕಿಂತ ನಮಗೆ ಹಾಸನ ಭಾಗ ಹೆಚ್ಚು ಪ್ರೀತಿ ಮತ್ತು ಆ ಭಾಗಕ್ಕೆ ಸಂಪರ್ಕ ಜಾಸ್ತಿ. ಹಾಗಾಗಿ ನನಗೆ ಮಂಡ್ಯ ಜಿಲ್ಲೆ ನಮ್ಮ ಸ್ವಂತ ಜಿಲ್ಲೆ ಆದರೂ ನಾನು ಹೊಸದಾಗಿ ನೋಡೋದ್ರಿಂದ ಏನಾದರೂ ಹೊಸದಾಗಿ ಮಾಡಲಿಕ್ಕೆ ಸಾಧ್ಯ ಆಯಿತು. ಈ ನಿಟ್ಟಿನಲ್ಲಿ ಎಲ್ಲರ ಈ ಸಹಕಾರವನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಪತ್ರಕರ್ತರಾಗಿ ಕೆಲಸ ಮಾಡಲಿಕ್ಕೆ ಮಂಡ್ಯ ಜಿಲ್ಲೆ ಅಂತ ಉತ್ತಮವಾದ ಜಿಲ್ಲೆ, ಪತ್ರಕರ್ತರಿಗೆ ಕೆಲಸ ಮಾಡೋರಿಗೆ ಇನ್ನೊಂದು ಜಿಲ್ಲೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ. ಇಲ್ಲಿ ಕೆಲಸ ಮಾಡಿದ್ರೆ, ಇಲ್ಲಿಗೆ ಬಂದರೆ, ಈ ಜಿಲ್ಲೆಗೆ ಪತ್ರಕರ್ತನಾಗಿ ಕೆಲಸ ಸ್ಟಾರ್ಟ್ ಮಾಡಿದರೆ ಅರ್ಧ ಯುದ್ಧವನ್ನು ಗೆದ್ದ ಹಾಗೆ. ಇನ್ನೊಂದಷ್ಟು ನಾವು ಕೆಲಸ ಮಾಡಿಬಿಟ್ರೆ ನಾವು ಬಹಳ ಪ್ರಸಿದ್ಧಿ ಮತ್ತು ಪ್ರೀತಿಯನ್ನು ಪಡಿಬೋದು. ಹೆಚ್ಚಾಗಿ ಜನರ ಪ್ರೀತಿಯನ್ನು ಗಳಿಸಲಿಕ್ಕೆ, ಯಾಕಂದರೆ ಮನೆಯಲ್ಲಿ ಒಂದು ವಿದ್ಯಾವಂತರಿರೋ ಜಿಲ್ಲೆ, ಜೊತೆಗೆ ಮನೆಯಲ್ಲಿ ಪತ್ರಿಕೆಯನ್ನು, TV ಮಾಧ್ಯಮಕ್ಕಿಂತ ಪತ್ರಿಕೆಯನ್ನು ಹೆಚ್ಚಾಗಿ ಪ್ರೀತಿಸುವಂಥ ಜನರಿರುವಂಥ ಜಿಲ್ಲೆ. ಹೀಗಾಗಿ ಒಂದು ಅರ್ಧ ಯುದ್ಧವನ್ನು ಈ ಜಿಲ್ಲೆ ನಮಗೆ ಕಟ್ಕೊಡುತ್ತೆ. ಇನ್ನರ್ಧ ನಾವು ಚೆನ್ನಾಗಿ ಕೆಲಸ ಮಾಡಿದ್ರೆ ಒಂದು ದೊಡ್ಡ ಪ್ರೀತಿಯನ್ನು ಗಳಿಸ್ಕೊಂಡು, ಪ್ರೀತಿಯನ್ನು ಹೊತ್ಕೊಂಡು, ನೆನಪುಗಳನ್ನು ಹೊತ್ಕೊಂಡು ಹೋಗ್ಬೋದು. ಆ ನೆನಪುಗಳನ್ನು, ಪ್ರೀತಿಯನ್ನು ನಾನು ಹೊತ್ಕೊಂಡು ಹೋಗ್ತಾ ಇದ್ದೀನಿ. ಬೆನ್ನು ಭಾರ ಆಗಿದೆ. ಎಲ್ಲರಿಗೂ ನಮಸ್ಕಾರ.